ಬಿಜೆಪಿ ನಾಯಕರು ಏನ್ ಮಾಡಿರಿ ಅಂತ ಕೇಳ್ತಾರಪ್ಪ. ಬಿಜೆಪಿ ಅವರ ಮನೆಯಲ್ಲಿ 371J ಸರ್ಟಿಫಿಕೇಟ್ ಇಲ್ವಾ? ಇದೇನೇ ಇಲ್ಲ ಹೇಳ. ನಿಮ್ಮ ಈ ರೋಡ್ ಮಾಡಿದ್ವಲ್ಲ ಸ್ಟೇಟ್ ಹೈವೇ ಸರ್, ನಿಮ್ಮ ಮನೆ ಬಗ್ಲಾಗ ಯಾರು ನಿಮಗೆ ಬೆನಿಫಿಟ್ ಆಯ್ತಾ ಬಿಜೆಪಿ ಅವ್ರಿಗೆ ಬೆನಿಫಿಟ್ ಆಯ್ತು? ಎಲ್ಲರಿಗೂ ಬೆನಿಫಿಟ್. ಬಟ್ ಬಿಜೆಪಿ ಅವರೇ ಜಾಸ್ತಿ ಬೆನಿಫಿಟ್ ತಗೊಂಡ್ರು ನಿಮ್ಮ ಭಾಗದಲ್ಲಂತೂ. ದೊಡ್ಡ ದೊಡ್ಡ ಹೋಟೆಲ್ ತೆಗ್ದು ದೊಡ್ಡ ದೊಡ್ಡ ಬಿಲ್ಡಿಂಗ್ ತೆಗೆದ್ಬಿಟ್ರಲ್ಲ ಸರ್, ನಮ್ಮವ್ರು ಏನು ಮಾಡ್ಕೊಂಡಿಲ್ಲ. ಇನ್ನೂ ಏನ್ ಮಾಡಿವಿ ಅಂತ ಕೇಳ್ತಾರೆ. ಅಲ್ಲಿ ಮೋದಿ ಹೇಳೋದು ಕೇಳಲ್ಲ. ಮೋದಿ ಅವರೇ ಹೇಳ್ತಾ ಇದ್ದಾರೆ, ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ದೇಶದಲ್ಲಿ ನಂಬರ್ 1, ಕರ್ನಾಟಕದ IT-BT ಇಲಾಖೆ ದೇಶದಲ್ಲಿ ನಂಬರ್ 1. ಆದ್ರೂ ಕೂಡ ಬಿಜೆಪಿಯವರು ಏನ್ ಮಾಡಿದಿರಿ ಅಂತ ಕೇಳ್ತಾರಲ್ಲಪ್ಪ. ಏನ್ ಹೇಳೋದು ಗೊತ್ತಲ್ಲ. ಇತ್ತೀಚೆಗೆ ಮೊನ್ನೆ ಒಂದು ಪ್ರಧಾನಮಂತ್ರಿ ಅವ್ರ ಮನ್ ಕಿ ಬಾತ್ ಕೇಳಿದ್ರ ಕಲಬುರ್ಗಿದೇನೋ ಹೇಳಿದ್ರಲ್ಲ, ಕಲಬುರ್ಗಿ ರೊಟ್ಟಿ ತಟ್ಟವ್ರು ಯಾರು? ನಾವು. ಅದಕ್ಕೆ ಪಾಪ ಈ DC ಅವರು, CEO ಅವರು, ನಾವು ಎಲ್ಲ ಸೇರಿ ಅದಕ್ಕೆ ಬ್ರ್ಯಾಂಡ್ ಹಾಕಿ ಮಾರ್ಕೆಟಿಂಗ್ ಮಾಡಿ ರೊಕ್ಕ ಹಾಕಿ ಅದೇನೇನೋ ಸಾಮಾಜಿಕ ಬಂಡವಾಳ ಅದಕ್ಕೆ ಹಾಕಿ ಪ್ರಾಡಕ್ಟ್ ಮಾಡಿದ್ರು ಸರ್. ನಮ್ ಕಾಮ್ ಕಿ ಬಾತು ಅವ್ರ ಮನ್ ಕಿ ಬಾತು. 150 ಜನ ಸ್ವಸಹಾಯ ಗುಂಪು ಹೆಣ್ಮಕ್ಳಿಗೆ ಇವತ್ತು ಮೋದಿ ಅವರು ಪ್ರಶಂಸೆ ಮಾಡ್ತಾ ಇದ್ದಾರೆ. ಕಲಬುರಗಿನಲ್ಲಿ ಮಹಿಳೆಯರಿಗೆ ಒಂದು ಸ್ವಾವಲಂಬದ ಜೀವನ ಸಿಗ್ತಾ ಇದೆ, ಇದು ನಾನು ಬಹಳ ಮೆಚ್ಚುಗೆ ಪಡ್ತೀನಿ. ಅದ್ರ ಜೊತೆ ಒಂದ್ ಸ್ವಲ್ಪ ರೊಕ್ಕ ಕೊಟ್ಟಿದ್ರು ಇನ್ನ ಹೆಚ್ಚು ಮಹಿಳೆಯರಿಗೆ ಮಾಡ್ಬೋದಾಗಿತ್ತಲ್ಲಪ್ಪ. ಮತ್ತು ಬಿಜೆಪಿ ಅವರು ಇಲ್ಲಿ ನಮ್ಮ ಮುಖಂಡರು ಬಹಳ ಒಳ್ಳೆ ಕೆಲಸ ಆಗಿದೆ, ಮೋದಿ ಅವರು ಪ್ರಶಂಸೆ ಮಾಡಿದಾರೆ ಅಂತ ನಮ್ಮ ಲೋಕಲ್ ಬಿಜೆಪಿ ಲೀಡರ್ಗಳು ಮತ್ ಕೇಳ್ತಾರ ಏನ್ ಮಾಡಿರಿ ಅಂತ. ನಮ್ಮದೇ ರೋಡ್ ನಲ್ಲಿ ಓಡಾಡ್ತೀರಿ, ನಾವು ಕಟ್ಸಿದ ಕೆರೆ ನೀರೇ ಕುಡಿತೀರಿ, ನಾವು ಕಟ್ಸಿರೋ ಡ್ಯಾಮ್ ನೀರೇ ನಿಮ್ ಮನೆಗೆ ಬರ್ತಾವ, ನಮ್ಮ ಪ್ರಜಾಸೌಧಾಗೆ ಬರ್ತೀರಿ ಕೆಲ್ಸಕ್ಕೆ, ಮತ್ ಕೇಳ್ತೀರಿ ನಾವೇನು?